ಈ ಸ್ವೀಟ್ ರೆಸಿಪಿ ನಮ್ಮ ಮಂಗಳೂರು ಉಡುಪಿ ಕಡೆ ತುಂಬಾ ಫೇಮಸ್ಸು. ಮದುವೆ ಮನೆಗಳಲ್ಲಿ ಸಿಗುವಂಥ ಈ ರೆಸಿಪಿನ ನೀವು ಮನೆಯಲ್ಲೇ ಕ್ವಿಕ್ಕಾಗಿ ಸಿಂಪಲಾಗಿ ಮಾಡ್ಬೋದು. ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಇಲ್ಲಿ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಕಪ್ಪಷ್ಟು ನೀರನ್ನು ಮೊದಲಿಗೆ ಕುದಿಸಿ ಇಡ್ತಾ ಇದ್ದೀನಿ. ಈ ಸ್ಟೆಪ್ಪನ್ನು ನೀವು ಮೊದಲೇ ಮಾಡಿದರೆ ಈಸಿ ಆಗುತ್ತೆ. ಸೊ ಇದೇ ಕಪ್ಪಲ್ಲಿ ನಾನು ನೆಕ್ಸ್ಟ್ ರವೆ ಬಳಸ್ತೀನಿ. ಅದಕ್ಕೋಸ್ಕರ ಅರ್ಧ ಕಪ್ ರವೆಗೆ ನಾನು 2 ಕಪ್ಪಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಒಂದು ಕಡಾಯಿ ಮೇಲೆ ಸ್ವಲ್ಪ 2 ಸ್ಪೂನಷ್ಟು ತುಪ್ಪನ ಬಳಸಿ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಾದರೆ ಕಡಿಮೆ ಕೂಡ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿ ಫ್ರೈ ಮಾಡಿ ನೋಡಿ, ನಾನು ಸೈಡ್ಗೆ ಇಡ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ಬೇಕಾದರೂ ಕೂಡ ಫ್ರೈ ಮಾಡ್ಕೊಳ್ಬೋದು. ಈ ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗುತ್ತೆ. ನನಗಂತೂ ತುಂಬ ಇಷ್ಟ, ನಿಮಗೂ ಇಷ್ಟ ಇರ್ಬೋದು. ಈ ಥರ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೋಡಿ, ಇದನ್ನು ಫ್ರೈ ಆದಮೇಲೆ ನಾನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಆಮೇಲೆ ನೋಡಿ, ನಾನು ರವೆ ಬಳಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತ ಹೇಳ್ತೀವಲ್ಲ, ಅದನ್ನು ಬಳಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನೋಡಿ, ಅದೇ ಕಡೆಗೆ ಸ್ವಲ್ಪ ತುಪ್ಪ ಉಳಿದಿತ್ತಲ್ವ, ಅದಕ್ಕೇ ಒಂದು 2 ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ಬಳಸ್ತಾ ಇದ್ದೀನಿ. ಯಾವುದೇ ಫ್ಲೇವರ್ ಇಲ್ಲದಂಥ ಕುಕ್ಕಿಂಗ್ ಆಯಿಲ್ ಬಳಸಬೇಕು ನೀವು. ಸೊ ಆಮೇಲೆ ಈ ರವೆ ಏನಿದೆ ಅದನ್ನ ಚೆನ್ನಾಗಿ ಆ ತುಪ್ಪದಲ್ಲಿ ಫ್ರೈ ಮಾಡಬೇಕು. ತುಂಬಾ ಡ್ರೈ ಆಗಬಾರ್ದು, ಈ ಥರ ಸ್ವಲ್ಪ ಎಣ್ಣೆ ಅಂಶ ಅದರಲ್ಲಿ ಇರಬೇಕು. ಆ ಥರ ನಾವು ಫ್ರೈ ಮಾಡಬೇಕು. ನೆಕ್ಸ್ಟಿಗೆ ನಾನಿಲ್ಲಿ ಸ್ವಲ್ಪ ಅರಶಿನ ಪೌಡರ್ ನೀರಿಗೆ ಹಾಕಿ ಕಲರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಫುಡ್ ಕಲರ್ ಬಳಸ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಕೆಂಪಾಗಬೇಕು ಅಂತ ಇಲ್ಲ, ಈ ಥರ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡಬೇಕು. ಈ ಸ್ಟೆಪ್ಪನ್ನು ನೀವು ಕೇರ್ಫುಲ್ಲಾಗಿ ಮಾಡಿದರೆ ಖಂಡಿತವಾಗ್ಲೂ ಶೀರಾ ಸೂಪರಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದಾಗೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಬಂದಿದೆ. ಈ ಸ್ಟೆಪ್ಪನ್ನು ಮಾತ್ರ ನೀವು ಕೇರ್ಫುಲ್ಲಾಗಿ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟಿಗೆ ನಾನು ಇಲ್ಲಿ ಒಂದು 7 ಸ್ಪೂನಷ್ಟು ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ದೊಡ್ಡ ಚಮಚದಲ್ಲಿ 7 ಸ್ಪೂನಷ್ಟು ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಮೆಲ್ಟ್ ಆಗುವ ತನಕ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮೆಲ್ಟ್ ಆಗಿದೆ. ಆದರೆ ಈ ಎಲ್ಲ ಪ್ರೋಸೆಸ್ ಮಾಡುವಾಗ ನಾವು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಸೊ ನೆಕ್ಸ್ಟಿಗೆ ಈ ಥರ ಆದಮೇಲೆ ನೋಡಿ, ನಾವು ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ತುಪ್ಪನ ಎಷ್ಟು ಬೇಕು ನೋಡಿ, 2 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ಮೇಲೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ, ಬಿಸಿ ಬಿಸಿಯಾದ ರುಚಿಯಾದ ಶೀರಾ ರೆಡಿಯಾಗಿದೆ ಸವಿಯೋಕ್ಕೆ. ಸೊ ನೀವು ಕೂಡ ಬನ್ನಿ, ಟೇಸ್ಟ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.